ವಿಚಾರದಲ್ಲಿ ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನು ತಡೆದು ಪ್ರತಿಭಟನೆಯನ್ನು ಮಾಡ್ತಿರ್ತಕ್ಕಂಥದ್ದು. ಈ ಒಂದು ಪ್ರತಿಭಟನೆಗೆ ಸಿನಿಮಾ ತಂಡದವರು ಕೂಡ ಪಾಲ್ಗೊಂಡಿರ್ತಕ್ಕಂಥದ್ದು. ಚಿತ್ರರಂಗದ ಏನು ಸಾಕಷ್ಟು ಗಣ್ಯರು ಕೂಡ ಆಗಮಿಸಿದ್ದಾರೆ. ನಿರ್ಮಾಪಕರು ಇದಿರ್ಬೋದು, ಹಾಗೆ ಮಾಜಿ ಸಚಿವ ಮತ್ತು ಸಿನಿಮಾ ನಟರು ಆಗಿರ್ತಕ್ಕಂಥವರು ಮತ್ತೆ ಭಾಮಾ ಹರೀಶ್ ಅವರು ಕೂಡ ಈಗ ಈ ಒಂದು ಕಾವೇರಿ ಹೋರಾಟಕ್ಕೆ ತಮ್ಮ ಸಾಥ್ ನೀಡಿರ್ತಕ್ಕಂಥದ್ದು. ಮೊದಲಿಗೆ ಏನು ಚಿತ್ರ ನಿರ್ಮಾಪಕರ ಸಂಘದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಭಾಮಾ ಹರೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತೇನೆ. ಸರ್, ಇವತ್ತು ಏನು ಮಂಡ್ಯದಲ್ಲಿ ಕಾವೇರಿ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ರಿ, ಏನು ಹೇಳ್ತೀರಾ ಸರ್? ಇದು ನಿಜವೂ ನಮ್ಮ ಹಕ್ಕು, ನಮ್ಮ ಕರ್ತವ್ಯ ಕೂಡ. ಇವತ್ತು ನಮ್ಮ ಚಿತ್ರ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಿತ್ರ ರಿಲೀಸ್ ಆಗಿದೆ. ನಮ್ಮ ವಾಡಿಕೆಯಂತೆ ನಮ್ಮ ಕೆಂಪೇಗೌಡ ರಸ್ತೆಯಲ್ಲಿ ಮೇನ್ ಥಿಯೇಟರ್ ಅಂತೇಳಿ ಇದು ಮಾಡ್ತೀವಿ. ಬಟ್ ಅದು ಕೂಡ ಇಂಥ ಸಂದರ್ಭದಲ್ಲಿ ನಾವು ನಿರ್ಮಾಪಕರು ಮತ್ತು ನಿರ್ದೇಶಕರೆಲ್ಲ ಕುಂತ್ಕೊಂಡು ನಮ್ಮ ಕುಮಾರ್ ಬಂಗಾರಪ್ಪನೆಲ್ಲ ಕುಂತ್ಕೊಂಡು ಚರ್ಚೆ ಮಾಡಿದಾಗ ನಾವು ಸಂಜಯ್ ಥಿಯೇಟರ್ ಮೇನ್, ಯಾಕಂದರೆ ಇಂಥ ಸಂದರ್ಭದಲ್ಲಿ ನಮ್ಮ ಕನ್ನಡ ಚಿತ್ರರಂಗ ನೆಲ ಜಲ ಭಾಷೆ ಬಗ್ಗೆ ಯಾವತ್ತೂ ಮುಂದೆ ಇರುತ್ತೆ. ಸೊ ಹಂಗಾಗಿ ಇವತ್ತು ಪಿಕ್ಚರ್ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಿತ್ರ ರಿಲೀಸ್ ಆದ ಕಾರಣ ಇವತ್ತು ಇಲ್ಲೇ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಯಾಕಂದರೆ ಪ್ರತಿ ನೆಲ ಜಲ ಭಾಷೆ ಪರವಾಗಿ ಖಂಡಿತವಾಗ್ಲೂ ನಮ್ಮ ಕನ್ನಡ ಚಿತ್ರರಂಗ ಇರುತ್ತೆ. ಸೊ ಹಂಗಾಗಿ ಇದೊಂದು ಸಾಂಕೇತಿಕವಾಗಿ ಇವತ್ತು ನಾವು ನೋಡ್ತಾ ಇದ್ದೀವಿ. ನಮ್ಮ ಕನ್ನಡ ಚಿತ್ರೋದ್ಯಮ, ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಘೋಷಣೆ ಮಾಡಿದೆ, ಈ ಒಂದು ಕಾವೇರಿ ಇಶ್ಯೂ ಆಗಿ ನಾವು ಯಾವತ್ತೂ ಇರ್ತೀವಿ ಅಂತೇಳಿ. ಈಗಾಗಲೇ ನಮ್ಮ ಅಧ್ಯಕ್ಷರಾದಂಥ ಜಯಮಾಲಾ ಅವರು ಕೂಡ ನಿನ್ನೆ ಪತ್ರಿಕಾಗೋಷ್ಠಿ ಕರೆದು ಮಾತಾಡಿದ್ದಾರೆ. ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗ ಆಗ್ಬೋದು, ಪ್ರತಿಯೊಬ್ಬರು ಕರ್ತವ್ಯ ಕೂಡ ಈ ಒಂದು ವಿಚಾರದಲ್ಲಿ. ಯಾಕಂತ ಬರಗಾಲ ಪರಿಸ್ಥಿತಿಯಲ್ಲಿ ನಮ್ಮಲ್ಲೇ ನೀರಿಲ್ಲ. ಸೊ ಹಂಗಾಗಿ ನೀರು ಹರಿಸೋದಲ್ಲಿ ತಪ್ಪು ಅಂತೇಳಿ ಈ ಒಂದು ವಿಚಾರವಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸರ್, ಇವತ್ತು ಏನು ಪ್ಯಾನ್ ಇಂಡಿಯಾದ ಮೊರೆ ಹೋಗಿರ್ತಕ್ಕಂಥ ನಟ ನಟಿಯರು ಇಂಥ ಕಾವೇರಿ ಹೋರಾಟಗಳಲ್ಲಿ ಪಾಲ್ಗೊಳ್ತಿಲ್ಲ, ನಾಡು ನುಡಿ ಜಲದ ವಿಚಾರದಲ್ಲಿ ಹಿಂದೆ ಸರಿತಿದ್ದಾರೆ. ಯಾಕೆ ಒಂದು ರೀತಿ ಭಯ ಇದೆಯಾ? ನೀವೊಬ್ಬರು ಮಾಜಿ ಅಧ್ಯಕ್ಷರಾಗಿ, ವಾಣಿಜ್ಯ ಮಂಡಳಿ ಮಾಜಿ ಅಧ್ಯಕ್ಷರಾಗಿ ಏನು ಕರೆ ಕೊಡ್ತೀರಾ ಸರ್? ಸರ್, ಯಾಕಂದರೆ ಕಲಾವಿದರಿಗೆ ಭಯ ಅಂತೇಳಿಲ್ಲ. ಈಗ ಸಾಂಕೇತಿಕವಾಗಿ ಕುಮಾರ್ ಬಂಗಾರಪ್ಪನವರೇ ಬಂದಿದ್ದಾರೆ ಇವತ್ತು. ಯಾವ ಕಲಾವಿದ್ರಿಗೇನು ಭಯ ಇಲ್ಲ, ಪ್ರತಿಯೊಬ್ಬರಿಗೂ ಆ ಒಂದು ನೆಲ ಜಲ ಭಾಷೆ ಪರವಾಗಿ ಇದ್ದಾರೆ. ಯಾಕಂದರೆ ಭಯ ಅನ್ನೋದು ಯಾವುದಿಲ್ಲ. ಕನ್ನಡ ಚಿತ್ರೋದ್ಯಮ ಒಗ್ಗಟ್ಟಾಗಿ ಕರೆ ಕೊಡಲಿ, ಆ ಒಂದು ಕರೆಗೆ ನಾವೆಲ್ಲ ಜೊತೆಗೂಡೋಣ ಅಂತೇಳಿ ಎಲ್ಲ ಕಾಯ್ತಾ ಇದ್ದಾರೆ. ಚಿತ್ರರಂಗದ ಸಾಕಷ್ಟು ಏನು ಗಣ್ಯರು ಕೂಡ ಇದ್ದಾರೆ. ಅವ್ರ ಜೊತೆಗೆ ಏನು ಈಗ ಸಾಕಷ್ಟು ಜನ ಏನು ನಟರುಗಳು ಕೂಡ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಅಣ್ಣ, ಒಂದು ನಿಮಿಷ ಇರೋಣ, ನೀನು ಅವ್ರು ಹೋಗ್ಲಿ, ಏನು ತೊಂದರೆ ಇಲ್ಲ. ಬಾಣ, ನೀನು ಬಾಣ, ಈ ಕಡೆ ಬಾಣ, ಬಾಣ ಈ ಕಡೆ ಬಾಣ ಪ್ಲೀಸ್. ನೋಡ್ತಾ ಇದ್ದೀರಿ ಯಾವ ಮಟ್ಟದಲ್ಲಿ ಹೋರಾಟಗಳು ನಡೀತಾ ಇದೆ ಅಂತ. ಒಂದು ಕಡೆ KRS ಡ್ಯಾಮ್ ಮುಂದೆ ಅತಿ ದೊಡ್ಡ ಪ್ರತಿಭಟನೆಗಳು ನಡೀತಾ ಇದೆ. ಪ್ರತಿಭಟನೆಯ ಕಾವು ಜೋರಾಗಿದೆ. ಪೊಲೀಸರು ಕಂಟ್ರೋಲ್ ಮಾಡೋದಕ್ಕೆ ಹೈರಾಣ ಆಗ್ಬಿಟ್ಟಿದ್ದಾರೆ. ರಸ್ತೆಯಲ್ಲಿ ಉರುಳು ಸೇವೆ ಮಾಡ್ತಾ ಇದ್ದಾರೆ ಮಹಿಳಾ ಮಣಿಗಳು. ಅವರನ್ನು ಒಂದಷ್ಟು ಜನರನ್ನು ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸಗಳಾಗಿದೆ. ಪ್ರತಿಭಟನೆ ಶಾಂತಿಯುತವಾಗಿದ್ದರೆ ಬಹುಶಃ ಪೊಲೀಸರು ಅಲ್ಲಿ ನಿಂತ್ಕೊಳ್ತಾ ಇದ್ರೇನೋ. ಯಾವಾಗ ಉಲ್ಬಣ ಹಂತಕ್ಕೆ ತಲುಪುತ್ತೋ ಆಗ ಒಂದಷ್ಟು ಜನರನ್ನು ಪೊಲೀಸರು ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸಗಳನ್ನು ಮಾಡಿದ್ದಾರೆ. ವಿವಿಧ ಪೋಸ್ಟರ್ಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗಿದ್ದಾರೆ. ಮಹಿಳಾ ಸಿಬ್ಬಂದಿಗಳು ಕೂಡ ಅಲ್ಲಿದ್ದಂತಹ ಮಹಿಳಾ ಹೋರಾಟಗಾರ್ತಿಯರನ್ನ ಸೈಡ್ಗೆ ಕರ್ಕೊಂಡು ಬರುವಂತಹ ಪ್ರಯತ್ನಗಳನ್ನು ಮಾಡಿದ್ರು. ಮತ್ತೊಂದು ಕಡೆ ಮಾಜಿ CM BS ಯಡಿಯೂರಪ್ಪ ಇನ್ನು ಪ್ರತಿಭಟನೆಗೆ ಧುಮುಕಿದ್ದಾರೆ.